ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಮೊಸರು ಅವಲಕ್ಕಿ ಮಾಡತ್ತೀನಿ. ಅದು ಹೆಂಗೆ ಮಾಡತ್ತೀನಿ, ಏನು ಮಾಡತ್ತೀನಿ ಅನ್ನೋದನ್ನು ನಿಮಗೆ ಒಂದೊಂದಾಗಿ ತೋರಿಸ್ಕೊತ ಹೋಗ್ತಾನಂತ. ನಡೀರಿ, ಇನ್ಯಾಕೆ ತಡ ಮಾಡೋದು. ಇಲ್ಲಿ ನೋಡ್ರಿ, ಅವಲಕ್ಕಿನ ಒಂದು 2-3 ಬರೆ ತೊಳೆದ ತೆಗೆದಿಟ್ಕೊಂಡ್ಬಿಟ್ಟಿದ್ದೇನಂತ್ರಿ. ಇನ್ನು ಗಟ್ಟಿ ಮೊಸರು ಇತ್ತು ಮನ್ಯಾಗ. ಆ ಮೊಸರನ್ನ ನಾನು ಸ್ವಲ್ಪ ಕಡದ ತೆಳ್ಳಗೆ ಮಾಡಿಟ್ಕೊಂಡೇನಿ. ಯಾಕಪ್ಪ ಅಂದ್ರೆ ಅವಲಕ್ಕಿ ಏನು ತೊಳೆದು ಇಟ್ಕೊಂಡಿದ್ದೀನಲ್ಲ ಅದ್ರೊಳಗೆ ಹಾಕಿ ಅವಲಕ್ಕಿನ ಮೊಸರೊಳಗೆ ನೆನೆ ಇಟ್ಬಿಡ್ತೇನೆ ರೀ. ಹೀಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿ ಕಡ್ಕೊಂಡ್ಬಿಟ್ಟಿದ್ದೇನಂತ. ನೀವು ಡೈರೆಕ್ಟಾಗಿ ಮೊಸರು ಯೂಸ್ ಮಾಡೋರಿದ್ರೆ ಮಾಡಿರಿ. ಈ ಮೊಸರನ್ನ ಕಡದ ಸ್ವಲ್ಪ ಮಜ್ಜಿಗೆ ಟೈಪ್ ಮಾಡಿ ಅವಲಕ್ಕಿ ನೆನೆ ಇಟ್ಟನಂದ್ರೆ ಮಸ್ತ್ ಪೈಕಿ ಬಾಯಾಗ ಟೇಸ್ಟ್ ಕೊಡ್ತಾವ್ರಿ. ಅದಕ್ಕೆ ನಾನು ನೆನೆ ಇಟ್ಬಿಟ್ಟಿರ್ತೇನೆ. ನಡ್ರಿ, ಅದು ನೆನೆವರೆಗೂ ಇಲ್ಲೇ ಪುಟಾಣಿ ಹಿಂಡಿ ತಯಾರು ಮಾಡ್ಕೊನಂತ. ಇಲ್ಲಿ ನೋಡ್ರಿ, ಪುಟಾಣಿ ತೊಗೊಂಡೇನಿ. ಅದಕ್ಕೆ ಒಂಚೂರು ಬೆಳ್ಳುಳ್ಳಿ, ಉಪ್ಪು, ಖಾರ, ಅರಿಶಿನ, ಜೀರಿಗೆ ಸೇರಿಸಿ ಮಿಕ್ಸರ್ ಮಾಡ್ಕೊಂಬಂದ್ಬಿಡೋಣಂತ. ಮೊಸರು ಅವಲಕ್ಕಿ ಒಳಗೆ ರೀ ಭಾಳ ಥರ ಮಾಡ್ತಾರೆ ರೀ. ನಾ ಹೆಂಗೆ ಮಾಡ್ತೇನೆ ಅನ್ನೋದನ್ನು ನಿಮಗೆ ಶೇರ್ ಮಾಡತ್ತನಂತ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೋಡಿರಿ, ಫೈನಲಾಗಿ ಪುಟಾಣಿ ಹಿಂಡಿ ರೆಡಿ ಆಯ್ತು. ಇನ್ನು ನೆನೆ ಇಟ್ಟಿದ್ದೀವಲ್ಲ ಅದಕ್ಕೊಂದು ಚೂರ ಕೊತ್ತಂಬರಿ ಸೊಪ್ಪು ಹಾಕಿ ಹೆಂಚಿದ ಉಳ್ಳಾಗಡ್ಡಿ ಹಾಕಿದ್ದೇನೆ ರೀ. ಸ್ವಲ್ಪ ದ್ರಾಕ್ಷಿ ಕಟ್ ಮಾಡಿ ಹಾಕ್ಕೊಳತ್ತೀನಿ. ನೀವು ದಾಳಂಬ್ರಿ ಅದು ಇದ್ರೆ ಅದನ್ನೂ ಕಟ್ ಮಾಡಿ ಹಾಕೋರಿ. ಡ್ರೈ ಫ್ರೂಟ್ಸ್ ಇದ್ರೆ ಅದನ್ನೂ ಸೇರಿಸ್ರಿ. ನಿಮ್ಮ ಮಗ ಏನೇನು ಇಷ್ಟ ಆಕ್ಕಾವಲ್ಲ ನಿಮ್ಮ ಚಾಯ್ಸಿಂಗೆ ಎಕ್ಸ್ಟ್ರಾ ಆ್ಯಡ್ ಮಾಡೋರಿದ್ರೆ ಮಾಡಿರಿ, ಅದಕ್ಕೇನು ಸಮಸ್ಯೆ. ನೋಡಿರಿ, ರುಚಿಗೆ ಎಷ್ಟು ಬೇಕಲ್ಲ ಅಷ್ಟೇ ಉಪ್ಪು ಹಾಕಿ ಇಟ್ಕೊಳಂತ. ನಮ್ಮ ಫ್ಲೇವರ್ಗೆ ಏನೇನು ಬೇಕು ಅನ್ನೋದನ್ನು ಹೆಚ್ಚಿಂದ ಮಾಡ್ಕೊಂಡು ತಿನ್ನೋಕೆ ಏನು ಹೊಕ್ಕತ್ರಿ. ನೋಡಿರಿ, ಇದನ್ನು ಸೈಡ್ ತೆಗೆದಿಟ್ಟು ಇನ್ನು ಒಗ್ಗರಣೆ ರೆಡಿ ಮಾಡೋಣಂತ. ನಡೀರಿ, ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟೇನಿ. ಅದ್ರೊಳಗೆ ಮೆಣಸಿನ್ಕಾಯಿ ಹಾಕಿದೇನಂತ್ರಿ. ಒಂಚೂರು ಕರಿಬೇವಿತ್ತು, ಕರಿಬೇವನ್ನು ನಾನು ಇದ್ರಾಗ ಸೇರ್ಸಾತನಂತ. ಜೀರಿಗೆ ಸಾಸ್ಮೆ ಏನು ಹಾಕಿಲ್ಲ, ಬಾಯಾಗ ಸರಿ ಕೊಡಂಗಿಲ್ಲ ಅಂದ ಹಾಕಿಲ್ರಿ. ನೀವೇನಾರು ಹಾಕೋತಿದ್ರೆ ಹಾಕೋರಪ್ಪ. ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಆಯಿತು. ಇನ್ನು ಒಂದೆರಡು ಹುರಿದ ಶೇಂಗಾ ಕಾಳಿದ್ದು ರೀ, ಅವನು ಇದ್ರಾಗ ಸೇರ್ಸಾತನಂತ. ಇನ್ನು ಈ ಒಗ್ಗರ್ಣಿನ ನಾನು ಇದ್ರಾಗ ಮಿಕ್ಸ್ ಮಾಡಿದ್ದೇನೆ ರೀ ಮೊಸರು ಅವಲಕ್ಕಿ ಒಳಗೆ. ನೋಡಿರಿ, ಇಷ್ಟ ಆಯಿತು. ನಮಗೆ ಫೈನಲಾಗಿ ಮೊಸರು ಅವಲಕ್ಕಿ ರೆಡಿ ಆಯ್ತು. ಇನ್ಯಾಕೆ ತಡ ಮಾಡೋದು, ನಡ್ರಿ ಸರ್ವ್ ಮಾಡೋಣಂತ. ನೋಡಿರಿ, ಹಿಂಗಾಗೈತೆ ನಮ್ದು. ಬಾಯಾಗೂ ಮಸ್ತ್ ಟೇಸ್ಟ್ ಕೊಟ್ಟೈತಿ. ಇದ್ರೊಳಗೆ ನೀವು ಪುಟಾಣಿ ಹಿಂಡಿ ಸೇರಿಸಿದ್ರಂದ್ರೆ ಎಲ್ಲ ಫ್ಲೇವರ ಮಸ್ತ್ ಕೊಡ್ತೈತಿ ಮತ್ತು ಗಟ್ಟಿಯಾಗಿ ಎಲ್ಲ ಕೂಡ್ಕೋತೈತ್ರಿ. ನೋಡಿರಿ, ಇದ್ರೊಳಗೆ ದ್ರಾಕ್ಷಿ ಇತ್ತು, ದ್ರಾಕ್ಷಿನೂ ಸೇರ್ಸಾತನಂತ. ಪುಟಾಣಿ ಹಿಂಡಿ ಇತ್ತು, ಅದನ್ನು ಹಾಕತ್ತನಂತ್ರಿ. ನಮಗೆ ಯಾವ ಫ್ಲೇವರ್ ಬೇಕು, ಏನೇನು ತಿನ್ನಕ್ಕೆ ಇಷ್ಟ ಬೇಕು ಅನ್ನೋದನ್ನು ನಾವು ಹಾಕೊಂಡು ಮಾಡಿ ತಿನ್ನಕ್ಕೆ ಏನು ಹೊಕ್ಕತಿ ಹೇಳ್ರಿ ನೋಡೋಣ. ಆರೋಗ್ಯಕ್ಕೆ ಹಿತವಾದದ್ದನ್ನು ನಾವು ಮಿತವಾಗಿ ತಿಂದ್ರೆ ಏನು ಹೊಕ್ಕತಿ ಹೇಳ್ರಿ ನೋಡೋಣ. ಫೈನಲಾಗಿ ನನಗೆ ಮೊಸರು ಅವಲಕ್ಕಿ ರೆಡಿ ಆಯ್ತು. ಇನ್ಯಾಕೆ ತಡ ಮಾಡೋದು, ಇನ್ನು ಸೇವಟ್ಟು ಹಾಕ್ಕೊಂಡು ಮಕ್ಕಳನ್ನು ಕರೆದು ಮಕ್ಕಳಿಗೂ ಹಾಕಿಕೊಟ್ಬಿಡೋಣಂತ. ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಈ ಬೇಸಿಗೆ ದಿನಕ್ಕೆ ರೀ ಆದಷ್ಟು ತಂಪು ಪದಾರ್ಥಗಳನ್ನು ಸೇವನೆ ಮಾಡಿ ನಾವು ತಂಪಾಗಿರೋನು ಅಂತಂದು ಕೇಳ್ಕೊತೇನಂತ್ರಿ. ನೋಡಿರಿ, ಎಲ್ಲರಿಗೂ ಪುಟಾಣಿ ಹಿಂಡಿ ನಂತರ ಸೇವು ಸ್ವಲ್ಪ ದ್ರಾಕ್ಷಿ ಹಾಕಿ ಸರ್ವ್ ಮಾಡತ್ತನಂತ. ನಮ್ಮ ಊರಾಗ ವಾರಕ್ಕೊಮ್ಮೆ ಸಂತೆ ಇರೋದ್ರಿಂದ ರೀ ದಾಳಂಬ್ರಿ ಹಣ್ಣು ಖಾಲಿಯಾಗಿತ್ತು. ನೆಕ್ಸ್ಟ್ ಟೈಮ್ ಬಂದಾಗ ದಾಳಂಬ್ರಿ ಹಣ್ಣು ಹಾಕಿ ಮಾಡಿ ತೋರಿಸ್ತೇನಂತ. ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತಾನಂತ್ರಿ. ಬಾಯ್.